ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ನಮ್ಮೆಲ್ಲರ ಆರಾಧ್ಯ ದೈವ ಪರಮ ಪೂಜ್ಯ 1108 ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ಅಡಿದಾವರಗಳಲ್ಲಿ ಭಕ್ತಿಪೂರ್ವಕವಾಗಿ ನಮಸ್ಕರಿಸಿ, ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ ನಮ್ಮ ನೆಚ್ಚಿನ ಸಂಸದರು, ಆತ್ಮೀಯ ಸ್ನೇಹಿತರಾದಂಥ ಸನ್ಮಾನ್ಯ ಕೋಟ ಶ್ರೀನಿವಾಸ ಪೂಜಾರಿಯವರೇ, ಮಾಜಿ ಸಚಿವರಾದಂಥ ಆಂಜನೇಯ ಅವರೇ, ನಮ್ಮೆಲ್ಲರ ನಾಯಕರು, ಆತ್ಮೀಯ ಮುಖಂಡರಾದಂಥ ಸನ್ಮಾನ್ಯ ಸಿ ಟಿ ರವಿಯವರೇ, ಈ ಕ್ಷೇತ್ರದ ಜನಪ್ರಿಯ ಶಾಸಕರು, ನನ್ನ ನೆಚ್ಚಿನ ಸ್ನೇಹಿತರಾದಂಥ ಸಂಗಮೇಶ್ವರವರೇ, ಈ ಕ್ಷೇತ್ರದ ಈ ಸಮಾಜದ ಅಧ್ಯಕ್ಷರಾದಂಥ ನಮ್ಮ ಬಸವರಾಜಪ್ಪನವರೇ ಮತ್ತು ನನ್ನ ಸ್ನೇಹಿತರಾದಂಥ ಸನ್ಮಾನ್ಯ ನೇಮರಾಜ್ ನಾಯಕ್ ಅವರೇ, ಮಿಮಿಕ್ರಿ ಗೋಪಿಯವರೇ ಮತ್ತು ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಎಲ್ಲ ನನ್ನ ಬಂಧು ಭಗಿನಿಯರೇ, ಆತ್ಮೀಯ ಸ್ನೇಹಿತರೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಬಂಧುಗಳೇ, ನಾನು ಸ್ವಲ್ಪ ಹಿಂದೆ ಹೋಗಿ ಹೇಳಬೇಕಾದ್ರೆ 1946ರಲ್ಲಿ ಈ ಸಮಾಜದ ಹಿರಿಯ ಪರಮ ಪೂಜ್ಯರಾಗಿರ್ತಕ್ಕಂಥ ಶಿವಕುಮಾರ ಮಹಾಸ್ವಾಮಿಗಳವರು ಅಂಥ ಕಷ್ಟದ ದಿನಗಳಲ್ಲಿ ಎಲ್ಲ ವರ್ಗದವರ, ಎಲ್ಲ ಜನಾಂಗದವರ ಪ್ರೀತಿಗೆ ಪಾತ್ರರಾಗಿ ಅತ್ಯುತ್ತಮವಾದಂಥ ಶಾಲಾ ಕಾಲೇಜುಗಳನ್ನು ಮಾಡಿ ಸಮಾಜಕ್ಕೆ ಮೇಲೆತ್ತರಕ್ಕೆ ತೆಗೆದುಕೊಂಡಂಥ ಪೂಜ್ಯರ ಇವತ್ತಿದ್ದಿದ್ರು ಸಹಿತ ಆ ಪರಮ ಪೂಜ್ಯರ ಆಶೀರ್ವಾದದಿಂದ ಇವತ್ತು ನಮ್ಮ ಡಾಕ್ಟರ್ ಶಿವಮೂರ್ತಿ ಶಿವಾಚಾರ್ಯ ಮಹಾಸ್ವಾಮಿಗಳವರ ದೂರದೃಷ್ಟಿಯ ಪರಿಣಾಮವಾಗಿ ಶಾಲಾ ಕಾಲೇಜುಗಳು ನಡೆಸೋದ್ರ ಮುಖಾಂತರ ಲಕ್ಷಾಂತರ ಜನ, ಕೋಟಿ ಕೋಟಿ ಜನ ಇವತ್ತು ದೇಶ ವಿದೇಶಗಳಲ್ಲಿ ತನ್ನ ಜೀವನವನ್ನು ನಡೆಸ್ತಕ್ಕಂಥ ಕಾರ್ಯಕ್ರಮವನ್ನು ಪರಮ ಪೂಜ್ಯರು ಹಾಕಿಕೊಟ್ಟಿರ್ತಕ್ಕಂಥದ್ದು. ಪೂಜ್ಯರ ದೂರದೃಷ್ಟಿಯಿಂದ ಇವತ್ತು ನಮ್ಮ ರೈತರ ಬದುಕನ್ನು ಹಸನು ಮಾಡಲಿಕ್ಕೆ, ರೈತರ ಬಾಳಿಗೆ ಒಂದು ದೀಪವಾಗಿ ಪರಮ ಪೂಜ್ಯರ ಆಶೀರ್ವಾದದಿಂದ ನಾನಾ ಭಾಗಗಳಲ್ಲಿ ಭಾಳ ವರ್ಷಗಳಿಂದ ಮಳೆ ಬಾರದೆ ರೈತ ಸಂಕಷ್ಟದಲ್ಲಿರ್ತಕ್ಕಂಥ ಇಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರ ಬಂದರೂ ಕೂಡ ಅವರನ್ನು ಹಿಡಿದು ಸರ್ಕಾರದಿಂದ ಹಣವನ್ನು ಮಂಜೂರು ಮಾಡಿಸಿ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಕೆರೆಕಟ್ಟೆಗಳು ತುಂಬಿಸ್ತಕ್ಕಂಥ ಕೆಲಸಕ್ಕೆ ಪರಮ ಪೂಜ್ಯರು ಮುಂದಾಳತ್ವವನ್ನು ವಹಿಸಿ ಇವತ್ತು ಸರ್ಕಾರದಿಂದ ಕೆಲಸವನ್ನು ಮಾಡಿಸಿರ್ತಕ್ಕಂಥದ್ದು. ನಮ್ಮ ಭಾಗದಲ್ಲಿ ಭರಮಸಾಗರದ ಏತ ನೀರಾವರಿ ಯೋಜನೆ, ಜಗಳೂರಿನ ಏತ ನೀರಾವರಿ ಯೋಜನೆ, ರಾಜನಹಳ್ಳಿ ಕೆರೆ ಏತ ನೀರಾವರಿ ಯೋಜನೆ, ಉಮ್ರಾಳಿ ಯೋಜನೆ, ಕುಡಿಯುವ ನಮ್ಮ ಕೆರೆ ತುಂಬಿಸ್ತಕ್ಕಂಥ ಯೋಜನೆ, ಬೇಲೂರಿನಲ್ಲಿರ್ತಕ್ಕಂಥ ಕೆರೆಗಳು ತುಂಬಿಸ್ತಕ್ಕಂಥ ಯೋಜನೆ, ಅದರ ಜೊತೆಗೆ ಸಾಸುವಳ್ಳಿ ಏತ ನೀರಾವರಿ ಮುಖಾಂತರ ಸುಮಾರು 600ಕ್ಕಿಂತ ಹೆಚ್ಚು ಕೆರೆಕಟ್ಟೆಗಳನ್ನು ತುಂಬಿಸಿ ಇವತ್ತು ರೈತರ ಬಾಳಿಗೆ ಪರಮ ಪೂಜ್ಯರು ನಮ್ಮ ಜೀವನ ಪರ್ಯಂತರ ಕೂಡ ನೆಲೆಸ್ತಕ್ಕಂಥ ಕೆಲಸ ಮಾಡಿದಾರಂತೆ ನಮ್ಮ ಭಾಗದ ರೈತರೆಲ್ಲ ಮಾತಾಡ್ತಕ್ಕಂಥ ಸಂದರ್ಭ. ಬಂಧುಗಳೇ, ಈ ಒಂದು ಭಾಗದಲ್ಲಿ ಲಕ್ಷಾಂತರ ರೈತರಿಗೆ ನೀರಾವರಿ ಸೌಲಭ್ಯವನ್ನು ಮಾಡಿಸಲಿಕ್ಕೆ ಸರ್ಕಾರದಲ್ಲಿ ಹಣ ಇಲ್ದಿದ್ದಂಥ ಸಂದರ್ಭದಲ್ಲಿ ಕೂಡ ಸರ್ಕಾರದ ಮುಖ್ಯಮಂತ್ರಿಗಳನ್ನು ಕಿವಿ ಹಿಂಡಿ ಹಣ ಖರ್ಚು ಮಾಡಿಸಿ ಕೆಲಸ ಮಾಡಿಸಿರ್ತಕ್ಕಂಥದ್ದು. ಒಂದು ಉದಾಹರಣೆ ಕೊಡಬೇಕಾದ್ರೆ 2022ರಲ್ಲಿ ಅಂದಿನ ಮುಖ್ಯಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಯಡಿಯೂರಪ್ಪನವರ ಕಾಲದಲ್ಲಿ ಭರಮಸಾಗರ ಮತ್ತು ಜಗಳೂರು ಏತ ನೀರಾವರಿ ಯೋಜನೆಗೆ 200 ಕೋಟಿ ರೂಪಾಯಿಯನ್ನು ಏಕಕಾಲದಲ್ಲಿ ಮಂಜೂರು ಮಾಡಿಸಿ ಆ ಕೆಲಸ ಪ್ರಾರಂಭ ಮಾಡುವಂಥ ಸಂದರ್ಭದಲ್ಲಿ ಅವತ್ತು ನಮ್ಮ ಕರ್ನಾಟಕದಲ್ಲಿ, ಭಾರತ ದೇಶದ ಪ್ರಪಂಚಕ್ಕೆ ದೊಡ್ಡ ಕಾಯಿಲೆ ಬಂದಂಥ ಸಂದರ್ಭದಲ್ಲಿ ಅಧಿಕಾರಿಗಳನ್ನು, ಸಾರ್ವಜನಿಕರನ್ನು ಹಿಡಿದು ಕೇವಲ 2 ವರ್ಷದಲ್ಲಿ
ಸುಮಾರು 100 ಕೆರೆಗಳನ್ನು ನಾನು ತುಂಬಿಸ್ತಕ್ಕಂಥ ಕೆಲಸ ಯೋಜನೆಯನ್ನು ಮಾಡಿರ್ತಕ್ಕಂಥದ್ದು. ಬಂಧುಗಳೇ, ಅಷ್ಟೇ ಅಲ್ಲ, ಪರಮ ಪೂಜ್ಯರು ಮುಂದುವರೆದಂತೆ ಇಂದಿನ ಸರ್ಕಾರದಲ್ಲಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ನಿಂದ ಸುಮಾರು 350ರಿಂದ 400 ಜನ KS ಪಾಸ್ ಮಾಡಿದಂಥವರು ಸುಮಾರು ವರ್ಷಾನುಗಟ್ಟಲೆ ಕೋರ್ಟ್ಗೆ ಅಲದು ಯಾವುದೇ ಪ್ರಯೋಜನ ಆಗದಂಥ ಸಂದರ್ಭದಲ್ಲಿ ಪರಮ ಪೂಜ್ಯರ ಗಮನಕ್ಕೆ ತಂದಂಥ ಸಂದರ್ಭದಲ್ಲಿ ಆ ಸರ್ಕಾರದ ಮಂತ್ರಿಗಳನ್ನು ಕರೆಸಿ ಸುಮಾರು 350ರಿಂದ 400 ಜನ KSನಲ್ಲಿ ಪಾಸಾದಂಥವರಿಗೆ ಅವ್ರಿಗೆ ನೌಕರಿ ಕೊಡುವಂಥ ಕೆಲಸ ಮಾಡಿದ ಪರಿಣಾಮ ಇವತ್ತು 3-4 ವರ್ಷದಿಂದ ಅವರು ನೆಮ್ಮದಿಯಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋಂಥ ರೀತಿಯಲ್ಲಿ ಪೂಜ್ಯರು ರೈತರಿಗೆ ಬೇಕಾದಂಥ, ವಿದ್ಯಾರ್ಥಿಗಳಿಗೆ ಬೇಕಾದಂಥ, ಬಡವರಿಗೆ ಬೇಕಾದಂಥ, ರೈತರಿಗೆ ಬೇಕಾದಂಥ ಎಲ್ಲ ರೀತಿಯ ಕೆಲಸಗಳನ್ನು ಮಾಡ್ತಕ್ಕಂಥ ಪೂಜ್ಯರು ನಮ್ಮೆಲ್ಲರೂ ಸಿಕ್ಕಿರ್ತಕ್ಕಂಥದ್ದು ನಮ್ಮೆಲ್ಲರ ಪೂರ್ವಜನ್ಮ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿ, ಇಂಥ ಒಂದು ಕಾರ್ಯಕ್ರಮ ಇವತ್ತೇ ಅಲ್ಲ, ಹಿರಿಯ ಪರಮ ಪೂಜ್ಯರ ಕಾಲದಿಂದ ಕೂಡ ನಡ್ಕೊಂಡು ಬಂದಿರತಕ್ಕಂಥದ್ದು. ಸಮಾಜ ರಾಜಕಾರಣದ ಹೇಳ್ಬೇಕಾದ್ರೆ ಅದು ರಾಜಕಾರಣವಾಗೇ ಪರಿವರ್ತನೆ ಆಗುತ್ತೆ. ಆದರೆ ಸಮಾಜಕ್ಕಿಂತ ಪೂಜ್ಯರು ಬಂದಿದ ಮೇಲೆ ಸಮಾಜದ ಕೆಲಸಗಳು ಸರ್ಕಾರಕ್ಕಿಂತ ಹೆಚ್ಚಾಗಿ ಪೂಜ್ಯರ ಆಶೀರ್ವಾದ ನಡೀತಕ್ಕಂಥದ್ದು ನಮ್ಮೆಲ್ಲರ ಪುಣ್ಯ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಾನು 24ನೇ ತಾರೀಕು ಬರಬೇಕಾಗಿತ್ತು. ನನ್ನ ಕಾರ್ಯಕ್ರಮ ನಿಮಿತ್ತ ಪೂಜ್ಯರ ಆಶೀರ್ವಾದವನ್ನು ಪಡೆದು ಇವತ್ತು ಬಂದು ನನ್ನ ಮಾತಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪೂಜ್ಯರ ಆಶೀರ್ವಾದದಿಂದ ನನ್ನ ಒಳಗೆರೆ ಕ್ಷೇತ್ರದಲ್ಲಿ 5 ಬಾರಿ ಶಾಸಕರಾಗಕ್ಕೆ ಪೂಜ್ಯರ ಆಶೀರ್ವಾದದಿಂದ ನಾನು ಆಗಿರ್ತಕ್ಕಂಥದ್ದು. ನನ್ನ ಮೈಯಲ್ಲಿ ಹನಿ ರಕ್ತ ಇರೋವರು ಪೂಜ್ಯರ ಆಶೀರ್ವಾದದಿಂದ ಅವರು ಹೇಳ್ಕೊಟ್ಟಿರ್ತಕ್ಕಂಥ ಕೆಲಸವನ್ನು ನಾನು ಮಾಡ್ತಕ್ಕಂಥ ಕೆಲಸ ಮಾಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ಪೂಜ್ಯರಿಗೆ ಸಾಷ್ಟಾಂಗ ವಂದನೆಗಳನ್ನು ಸಲ್ಲಿಸಿ ತಮ್ಮೆಲ್ಲರಿಗೆ ಅಭಿನಂದನೆಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ನಮಸ್ಕಾರ.